ಬಂಧದಲ್ಲಿ ಇದ್ವಿ ನಾವು. ಅನೇಕ ಶೈತಾನ್ ಅಂದ್ರೆ ನಮ್ಮ ತಾಯಿಯವರು ಅವರ ಮೈಯಲ್ಲಿ ಶೈತಾನ್ ಬಂದು ಅನೇಕ ನಗ್ತಾ ಇತ್ತು, ಅನೇಕ ಅರ್ಪಟ ಮಾಡ್ತಾ ಇತ್ತು. ಅದರಿಂದ ಅನೇಕ ನೋವುಗಳನ್ನ ಅನುಭವಿಸ್ತಾ ಇದ್ವಿ. ಅದೇ ಒಬ್ರು ಮುಖಾಂತರ ಸುವಾರ್ತೆ ನಮ್ಮ ತಾಯಿ ಕೊಟ್ಟು ಅಲ್ಲಿಂದ ಅದರಿಂದ ಎಲ್ಲ ಬಿಡುಗಡೆ ಕೊಟ್ಟರು ದೇವರು. ನಮ್ಮಮ್ಮ ಹೊಟ್ಟೆ ನೋವು ಅಂತ ತುಂಬಾ ನರಳಾಡ್ತಿದ್ರು. ಎಷ್ಟು ಆಸ್ಪತ್ರೆಗಳಿಗೆ ತೋರಿಸಿದ್ರು ಅದು ಆರಾಮ ಆಗ್ತಾ ಇರ್ಲಿಲ್ಲ. ಆದ್ರೆ ದೇವ್ರ ಹತ್ರ ಹೋಗುವಾಗ ದೇವರೆಲ್ಲವನ್ನು ಬಿಡುಗಡೆ ಕೊಟ್ಟು ನಮ್ಮ ತಾಯಿಗೆ ಎಲ್ಲ ನೋವುಗಳಿಂದ ಬಿಡುಗಡೆ ಕೊಟ್ಟು ಮತ್ತೆ ನಾನು ನಮ್ಮಮ್ಮ ಪ್ರಾರ್ಥನೆ ಮಾಡ್ತಾ ಇತ್ತು, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇತ್ತು. ನನ್ನ ಮಗ ದೇವ್ರ ಕಡೆ ತಿಳ್ಕೊಳ್ಬೇಕಂತ ನಾನು ನಮ್ಮ ಮನೆಗೆ ಫಾಸ್ಟ್ ಎಲ್ಲ ಮಾಡ್ತಾ ಇದ್ರು. ಆದ್ರೆ ನಾನು ವಿರೋಧಿಸ್ತಾ ಇದ್ದೆ. ಫಾಸ್ಟ್ಗಳೆಲ್ಲ ಮನೆಗೆ ಬಂದಾಗ ನಾನು ಎದ್ದು ಹೋಗ್ಬಿಡ್ತಾ ಇದ್ದೆ. ನಾನು ಪ್ರಾರ್ಥನೆ ನನಗೆ ಕೂರಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ನಮ್ಮಮ್ಮ ಬಹಳ ಕಣ್ಣಿಗೆ ಪ್ರಾರ್ಥನೆ ಮಾಡ್ತಿತ್ತು. ಯಾಕಮ್ಮ ನೀನ್ ಇಷ್ಟ ಆಳ್ತಾ ಇದೀಯಾ, ನಿನ್ಗೆ ಯಾರು ಹೇಳಿದ್ರು ಇಷ್ಟ ಆಳಕ್ಕೆ? ನಮ್ಮಮ್ಮ ಹೇಳ್ತಾ ಇತ್ತು ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಅಂತ. ಆದ್ರೆ ನನಗೆ ಗೊತ್ತಿರ್ಲಿಲ್ಲ ದೇವ್ರು ಒಳ್ಳೆಯವನು, ಎಷ್ಟು ಅದ್ಭುತ ಮಾಡ್ತಾನಂದ್ರೆ ನಮ್ಮ ತಾಯಿಯ ಕಣ್ಣೀರನ್ನು ಕೇಳಿ ನಾನು ದೇವರ ಕಡೆಗೆ ತಿರ್ಕೊಂಡೆ ದೇವರು ಸಹಾಯ ಮಾಡಿದ್ರು. ಮತ್ತೆ ವಿಶೇಷವಾಗಿ ಅಂದ್ರೆ ಕಳೆದ 3 ವರ್ಷಗಳಿಂದ ನಮ್ಮ ಮಕ್ಕಳ ಜೀವಿತದಲ್ಲಿ ಏನಾಯ್ತಪ್ಪ ಅಂದ್ರೆ ನಮ್ಮ ಅಕ್ಕ ಗಂಡ ಆತನು ಕುಡಿದು ಬಹಳ ಹಿಂಸೆ ಮಾಡ್ತಿದ್ದ. ನಮ್ಮ ಅಕ್ಕ ನಾನು ಇರ್ಲೇಬಾರ್ದು, ನಾನು ಸಾಯ್ಬೇಕಂತ ಅವ್ರು ಹೋಗ್ಬಿಡ್ತಾ ಇದ್ರು. ಆದ್ರೆ ನಮ್ಮ ಮಾವರ ಮನೆಗೆ ಬಂದ್ರು. ಅವ್ರು ಒಂದ್ ದಿವಸ ಅವರು ದೇವ್ರ ವಾಕ್ಯದಿಂದ ಬಲಪಡಿಸಿ ಅವ್ರು ಬೆಂಗಳೂರು ಪಟ್ಟಣದಲ್ಲಿ ಈ ದಿನ ಒಬ್ರೇ ಅವ್ರ ದೇವ್ರ ಕಡೆ ತಿಳ್ಕೊಂಡು ಅವ್ರ ಜೀವನದಲ್ಲಿ ಅದ್ಭುತವನ್ನು ಮಾಡ್ತಿದ್ದಾನೆ. ಅದಕ್ಕಾಗಿ ನಾವು ಸ್ತೋತ್ರ ಆಗ್ಲಿ. ಅದೇ ರೀತಿ ನಾನು ದೇವರನ್ನು ತಿಳ್ಕೊಂಡಾಗ ದೇವ್ರ ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. ವಿಶೇಷವಾಗಿ ನಮ್ಮ ಎಲ್ಲ ಪರಿಸ್ಥಿತಿಯಿಂದ ದೇವರು ಕಷ್ಟದಿಂದ ಬೀಳಿಸಿ ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡಿದ್ದೇನೆ. ನಾನು ಚಿಕ್ಕದಾಗಿ ಮನೆ ಕಟ್ಟಬೇಕಪ್ಪ, ನೀನೇ ತಾನೇ ಸಹಾಯ ಮಾಡೋದ ದೇವ್ರಿಗಾಗಿ ದಿನೇನ ನಾನು ಪ್ರಾರ್ಥನೆ ಮಾಡ್ತಿರುವಾಗ ಅವಾಗ ನನಗೆ ಬರೀ 500 ರೂಪಾಯಿ ಕೂಲಿ. ಆ ಸಮಯದಲ್ಲಿ ನಾನು ಒಂದು ಸಣ್ಣ ಮನೆ ನಮ್ದು ಅದನ್ನ ಕಟ್ಬೇಕಾದ್ರೆ ಬಹಳ ಹಿಂಸೆ ಆಗ್ತಾ ಇತ್ತು. ದೇವ್ರೆ ಇದನ್ನ ನೀನ್ ತಾನೇ ನೆರವೇರಿಸ್ಬೇಕಪ್ಪ ಅಂತ ಹೇಳುವಾಗ ದೇವ್ರು ಎಲ್ಲವನ್ನ ಎಷ್ಟ್ಬಿಟ್ಟು 3 ಆಫ್ಟರ್ ಮನೆ ಕಟ್ಟಲಿಕ್ಕೆ ನನಗೆ ದೇವ್ರು ಸಹಾಯ ಮಾಡಿದ್ರು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ ಈ ದಿನ ನಾನು ಈ ದಿನ ಬಲವಾಗಿ ನಿಂತ್ಕೊಳ್ಬೇಕಂದ್ರೆ ದೇವ್ರ ಅದ್ಭುತವನ್ನು ಮಾಡಿದ್ದಾನೆ. ಅದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಮತ್ತೆ ನಮ್ಮ ತಂಡ ಅನ್ಕೊಂಡು ಈ ದಿನ ನಾವು ಸೇವೆ ಮಾಡ್ತಾ ಇದ್ವಿ. ಇದೆಲ್ಲ ಮಾಡ್ಲಿಕ್ಕೆ ನಮ್ಮ ಸಹೋದರರಿಗೆ ಸಾಕ್ಷಿ. ದೇವರ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗೆ ಸ್ತೋತ್ರವನ್ನು ಮಾಡ್ತಾರೆ.